ಈ ವಿಡಿಯೋದಲ್ಲಿ ಭಾರತದ ಭೌಗೋಳಿಕ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಭಾರತವು ಪ್ರಪಂಚದ 7ನೇ ದೊಡ್ಡ ದೇಶ. ಪ್ರಪಂಚದಲ್ಲೇ ಭಾರತ 7ನೇ ದೊಡ್ಡ ದೇಶ. ಅದರ ವಿಸ್ತೀರ್ಣ 32,87,863 ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಇದು ಪ್ರಪಂಚದ ಎಷ್ಟು ಭಾಗ? 2.4ರಷ್ಟು ಭಾಗವನ್ನ ಇದು ಹೊಂದಿದೆ. ಇದನ್ನು ಭಾರತ ಭೂಮಿ ಮೇಲೆ ಯಾವ ಭಾಗದಲ್ಲಿ ಬರುತ್ತೆ ಅಂತಂತ ಹೇಳಿದ್ರೆ ಪೂರ್ವ ಮತ್ತು ಉತ್ತರ ಗೋಳದಲ್ಲಿ ಭಾರತ ನೆಲೆಸಿದೆ. ಪೂರ್ವ ಮತ್ತು ಉತ್ತರ ಗೋಳ ಅಂತಂದ ಹೇಳಿದ್ರೆ ಯಾವಾಗ್ಲೂ ನಿಮ್ ಬಲಗಡೆ ದಿಕ್ಕುಗಳನ್ನ ತೋರಿಸ್ಬೇಕಾದ್ರೆ ನಿಮ್ಗೆ ಬಲಗಡೆ ಇರುವಂತದ್ದು ಪೂರ್ವ ದಿಕ್ಕು, ಅದರ ಮೇಲ್ಗಡೆ ಉತ್ತರ. ಈ ಭಾರತವು ಪೂರ್ವ ಮತ್ತು ಉತ್ತರ ಗೋಳದಲ್ಲಿ ನೆಲೆಸಿದೆ. ಪೂರ್ವ ಮತ್ತು ಉತ್ತರ ಗೋಳದಲ್ಲಿ ಈ ಭಾಗದಲ್ಲಿ ಭಾರತ ನೆಲೆಸಿದೆ. ಇದರ ಭೂಗಡಿ ಬಂದ್ಬಿಟ್ಟು ಇದರ ಉತ್ತರದಿಂದ ದಕ್ಷಿಣಕ್ಕೆ ಇದು ಎಷ್ಟು ಉದ್ದವಾಗಿದೆ ಅಂತಂದ ಹೇಳಿದ್ರೆ ಉತ್ತರದಿಂದ ದಕ್ಷಿಣದ ಕಡೆಗೆ ಇದರ ಉದ್ದ ಬಂದ್ಬಿಟ್ಟು 3,814 ಕಿಲೋಮೀಟರ್ನಷ್ಟು ಉದ್ದವಾಗಿರುತ್ತೆ. ಅದೇ ರೀತಿ ಪೂರ್ವದಿಂದ ಪಶ್ಚಿಮದ ಕಡೆಗೆ ಬಂದ್ರೆ ಪೂರ್ವದಿಂದ ಪಶ್ಚಿಮದ ಕಡೆಗೆ ಇದರ ಉದ್ದಗಲ ಎಷ್ಟಿದೆ ಅಂತಂದ ಹೇಳಿದ್ರೆ 2,933 ಕಿಲೋಮೀಟರ್ನಷ್ಟು ಅಗಲವನ್ನ ಹೊಂದಿದೆ. ಇದರ ಭೂಗಡಿ ಅಂತಂದ ಹೇಳಿದ್ರೆ ಭೂಮಿಯನ್ನ ಗಡಿಯಾಗಿ ಹೊಂದಿರುವಂತಹ ದೇಶಗಳು. ಒಟ್ಟು ನಮ್ಮ ದೇಶದೊಂದಿಗೆ 7 ದೇಶಗಳು ಭೂಗಡಿಯನ್ನ ಹೊಂದಿದೆ. ಯಾವ್ಯಾವು ಅಂತ ಇಲ್ಲಿಂದ ಬರುತ್ತೆ. ಪಶ್ಚಿಮದ ಕಡೆಗಿಂದ ನೋಡಿದ್ರೆ ಪಾಕ್, ಅಫ್ಘಾನಿಸ್ತಾನ್, ಚೈನಾ, ನೇಪಾಳ್, ಭೂತಾನ್, ಬಾಂಗ್ಲಾದೇಶ, ಈ ರೀತಿ ಮಯನ್ಮಾರ್, ಈ ದೇಶಗಳನ್ನ ಒಟ್ಟು 7 ದೇಶಗಳು ತನ್ನ ಭೂಗಡಿಯನ್ನ ಹೊಂದಿದೆ. ಅದರ ಒಟ್ಟು ಉದ್ದ ಎಷ್ಟು ಅಂತಂದ ಹೇಳಿದ್ರೆ 15,800 ಕಿಲೋಮೀಟರ್ ಅಷ್ಟು ಉದ್ದವನ್ನ ಹೊಂದಿದೆ. ಅದೇ ರೀತಿ ಕರಾವಳಿ ಪ್ರದೇಶ, ಇದರ ಕರಾವಳಿಯ ಉದ್ದ ಎಷ್ಟು ಅಂತಂದ ಹೇಳಿದ್ರೆ ಅಂದ್ರೆ ಜಲವನ್ನ ಗಡಿಯಾಗಿ ಹೊಂದಿರುವಂಥದ್ದು. ಕರಾವಳಿಯ ಉದ್ದ ಎಷ್ಟು ಅಂತಂದು ಹೇಳಿದ್ರೆ 7,816.6 ಕಿಲೋಮೀಟರ್ನಷ್ಟು ಜಲಗಡಿಯನ್ನ ಹೊಂದಿದೆ. ಇದರಲ್ಲಿ ನೀವು ಉತ್ತರ ಮತ್ತು ದಕ್ಷಿಣದಲ್ಲಿ ಹೊಂದಿರುವಂತಹ ಪ್ರದೇಶಗಳು ಯಾವ್ಯಾವು, ಉತ್ತರದ ತುದಿ ಯಾವುದು, ದಕ್ಷಿಣದ ತುದಿ ಯಾವುದು, ಮತ್ತೆ ಪೂರ್ವದ ತುದಿ ಯಾವುದು ಅಂತಂದು ಹೇಳಿದ್ರೆ ಉತ್ತರದ ತುದಿ ಬಂದ್ಬಿಟ್ಟು ಇದು ಇಂದ್ರಕೋಲ್ ಅಂತಂದು ಹೇಳಿ ಕರಿತೀವಿ. ಇಂದ್ರಕೋಲಿಂದ ಕನ್ಯಾಕುಮಾರಿಯವರೆಗೂ. ಕನ್ಯಾಕುಮಾರಿ ಅಂತಂದ ಹೇಳಿದ್ರೆ ಇದು ಭಾರತದ ಪ್ರದೇಶದಲ್ಲಿ ಕನ್ಯಾಕುಮಾರಿ, ಆದ್ರೆ ನಮ್ಮ ದೇಶದಲ್ಲಿ ಈ ಕಡೆ ಅರಬ್ಬಿ ಸಮುದ್ರ, ಈ ಕಡೆ ಅಂಡಮಾನ್ ನಿಕೋಬಾರ್ ಪ್ರದೇಶದಲ್ಲಿ ಕೊನೆಯಲ್ಲಿ ನಮ್ದು ದೇಶದ ಗಡಿ ಯಾವುದು ಅಂತಂದ ಹೇಳಿದ್ರೆ ಇಂದಿರಾ ಪಾಯಿಂಟ್ ಅಂತಂದ ಹೇಳ್ಬಿಟ್ಟು ಇದು ನಮ್ಮ ಕೊನೆಯ ಗಡಿ. ಆದ್ರೆ ಕನ್ಯಾಕುಮಾರಿ ಅನ್ನೋಂಥದ್ದು ಕೊಡ್ತಾರೆ. ಅದಕ್ಕಿಂತ ನಮಗೆ ಇದು ಆಕ್ಚುಲಿ ಭಾರತದೊಳಗೆ ಕಂಡುಬರುವಂತಹ ಗಡಿಯಾಗಿದೆ. ಆದ್ರೆ ಪರ್ಟಿಕ್ಯುಲರ್ ಆಗಿ ಇದು ನಮ್ದು ಇಂದಿರಾ ಪಾಯಿಂಟ್ ಕೊನೆಯ ಪ್ರದೇಶ ಆಗುತ್ತೆ ದಕ್ಷಿಣದಲ್ಲಿ. ಅದೇ ರೀತಿ ಉತ್ತರದಲ್ಲಿ ಬಂದ್ಬಿಟ್ರೆ ಪೂರ್ವದಲ್ಲಿ ಬಂದ್ರೆ ಕಿಬಿತು ಅಂತಂದು ಹೇಳಿಬಿಟ್ಟು ಇದು ಅರುಣಾಚಲ್ ಪ್ರದೇಶದಲ್ಲಿದೆ. ಅದೇ ಈ ಕಡೆ ಪಶ್ಚಿಮದಲ್ಲಿ ಗುಜರಾತ್ನ ಗುಹಾರ್ಮೋಟಿ ಅನ್ನುವಂಥ ಪ್ರದೇಶ ಪಶ್ಚಿಮದ ತುದಿಯಾಗಿರುತ್ತೆ. ಇನ್ನು ಇದರ ಅಕ್ಷಾಂಶ ಮತ್ತು ರೇಖಾಂಶಗಳು. ಅಕ್ಷಾಂಶ ಅಂತಂದು ಹೇಳಿದ್ರೆ ರೇಖಾಂಶಗಳು, ಮೊದಲನೇದಾಗಿ ರೇಖಾಂಶಗಳನ್ನು ನೋಡೋಣ. ರೇಖಾಂಶ ಅಂತಂದು ಹೇಳಿದ್ರೆ ಒಂದು ಇದು ಪೂರ್ವ ಮತ್ತೆ ಪಶ್ಚಿಮ ಅಂತಂದು ಹೇಳ ದಿಕ್ಕುಗಳನ್ನ ತೋರಿಸ್ಬೇಕಾದ್ರೆ ಉತ್ತರದಿಂದ ದಕ್ಷಿಣದ ಕಡೆಗೆ ಇರುವಂತಹ ರೇಖೆಗಳನ್ನ ನಾವು ರೇಖಾಂಶಗಳು ಅಂತಂದು ಹೇಳಿ ಕರಿತೀವಿ. ಅದೇ ರೀತಿ ಪೂರ್ವದಿಂದ ಪಶ್ಚಿಮದ ಕಡೆಗೆ ಇರುವಂತಹ ರೇಖೆಗಳು, ಪಶ್ಚಿಮದಿಂದ ಪೂರ್ವದ ಕಡೆಗೆ ಇರುವಂತಹ ರೇಖೆಗಳನ್ನ ನಾವು ಅಕ್ಷಾಂಶಗಳು ಅಂತಂದು ಹೇಳಿ ಕರಿತೀವಿ. ಇದು ಅದರಲ್ಲಿ ನಮ್ಮ ಭಾರತವು ಇದರಲ್ಲಿ ಪೂರ್ವ ರೇಖಾಂಶ ಅಂತಂದು ಹೇಳಿದ್ರೆ ಈ ಕಡೆ ಪೂರ್ವ ರೇಖಾಂಶದಲ್ಲಿ ಎಷ್ಟು 68 ಡಿಗ್ರಿ 7 ಮಿನಿಟ್ ರೇಖಾಂಶದಿಂದ 97 ಡಿಗ್ರಿ 68 ಡಿಗ್ರಿ 7 ಮಿನಿಟ್ಸ್ ಇಂದ 97 ಡಿಗ್ರಿ 25 ಮಿನಿಟ್ಸ್ ವರೆಗೂ ಇದು ನೆಲೆಸಿದೆ. ಅದೇ ರೀತಿ ಅಕ್ಷಾಂಶಗಳು ಅಂತಂದು ಹೇಳಿದ್ ಬಂದ್ರೆ ಅಕ್ಷಾಂಶಗಳಲ್ಲಿ ಅದು 8 ಡಿಗ್ರಿ 4 ಯೂನಿಟ್ ಇದ್ದ 4 ಯೂನಿಟ್ 37 ಡಿಗ್ರಿ 6 ಮಿನಿಟ್ ವರೆಗೂ ಕೂಡ ಇದೆ ಅಕ್ಷಾಂಶವನ್ನ ಹೊಂದಿದೆ. ಭಾರತವು ಒಟ್ಟು 7 ದೇಶಗಳೊಂದಿಗೆ ತನ್ನ ಭೂಗಡಿಯನ್ನ ಹೊಂದಿದೆ. ಅದರಲ್ಲಿ ಮೊದಲನೇದಾಗಿ ನಾವು ಪಶ್ಚಿಮದಿಂದ ಬರೋಣ. ಪಶ್ಚಿಮ ಕಡೆಯಿಂದ ಪಾಕ್ ಒಟ್ಟು 3,310 ಕಿಲೋಮೀಟರ್ನಷ್ಟು ತನ್ನ ಭೂಗಡಿಯನ್ನ ಹೊಂದಿದೆ. ಅದರ ದೇಶಗಳು ಯಾವ್ಯಾವ ರಾಜ್ಯಗಳೊಂದಿಗೆ ಭೂಗಡಿಯನ್ನು ಹೊಂದಿದೆ ಅಂತಂದು ಹೇಳಿದ್ರೆ ಇದು ಗುಜರಾತ್, ರಾಜಸ್ಥಾನ್, ಜಮ್ಮು ಅಂಡ್ ಕಾಶ್ಮೀರ್, ಪಂಜಾಬ್. ಗುಜರಾತ್, ರಾಜಸ್ಥಾನ್, ಪಂಜಾಬ್ ಅಂಡ್ ಜಮ್ಮು ಅಂಡ್ ಕಾಶ್ಮೀರ್ ಈ
4 ದೇಶಗಳೊಂದಿಗೆ ಇದು ಭೂಗಡಿಯನ್ನ ಹೊಂದಿದೆ. ಅದೇ ರೀತಿ ಇಲ್ಲಿ ಅಫ್ಘಾನಿಸ್ತಾನ, ಇದು ಪಾಕ್ ಆಕ್ರಮಿತ ಜಮ್ಮು ಅಂಡ್ ಕಾಶ್ಮೀರ್. ಈ ಪ್ರದೇಶ ನಮ್ದು ಅಂತಂದು ಹೇಳಿ ತಿಳ್ಕೊಂಡ್ರೆ ಅಲ್ಲಿ ಅವಾಗ ಮಾತ್ರ ನಮಗೆ ಅಫ್ಘಾನಿಸ್ತಾನದೊಂದಿಗೆ ಭೂಗಡಿಯನ್ನ ನಾವು ನೋಡ್ಬೋದು. ಅದು ಯಾವ ದೇಶದ ಯಾವ ರಾಜ್ಯದೊಂದಿಗೆ ಭೂಗಡಿಯನ್ನ ಹೊಂದಿದೆ ಅಂತಂದು ಹೇಳಿದ್ರೆ ಜಮ್ಮು ಅಂಡ್ ಕಾಶ್ಮೀರ್ ರಾಜ್ಯದೊಂದಿಗೆ ಭೂಗಡಿಯನ್ನ ಹೊಂದಿದೆ. ಅದೇ ರೀತಿ ಚೀನಾ ಒಟ್ಟು ಎಷ್ಟು 3917 ಕಿಲೋಮೀಟರ್ನಷ್ಟು ಭೂಗಡಿಯನ್ನು ಹೊಂದಿದೆ. ಯಾವ್ಯಾವ ರಾಜ್ಯಗಳೊಂದಿಗೆ ಹೊಂದಿದೆ ಅಂತಂದು ಹೇಳಿದ್ರೆ ಹಿಮಾಚಲ್ ಪ್ರದೇಶ್, ಜಮ್ಮು ಅಂಡ್ ಕಾಶ್ಮೀರ್. ಹಿಮಾಚಲ್ ಪ್ರದೇಶದೊಂದಿಗೆ ಇದು ಒಂದೇ ದೇಶ ಗಡಿಯನ್ನು ಹೊಂದಿರುವಂತದ್ದು. ಆಕ್ಚುಲಿ ಹಿಮಾಚಲ್ ಪ್ರದೇಶ ಅಂತಂದು ಹೇಳಿದ್ರೆ ಇಲ್ಲಿ ಬರುತ್ತೆ. ಅದು ಪಾಕಿಸ್ತಾನದೊಂದಾಗಲಿ ಅಫ್ಘಾನಿಸ್ತಾನದೊಂದಿಗೆ ಭೂಗಡಿಯನ್ನು ಹೊಂದಿಲ್ಲ. ಚೈನಾದೊಂದಿಗೆ ಭೂಗಡಿಯನ್ನು ಹೊಂದಿದೆ. ಮತ್ತೆ ಯಾವುದು ಜಮ್ಮು ಅಂಡ್ ಕಾಶ್ಮೀರ್, ಉತ್ತರಾಖಂಡ, ನೆಕ್ಸ್ಟ್ ಅರುಣಾಚಲ್ ಪ್ರದೇಶ. ಈ 4 ರಾಜ್ಯಗಳೊಂದಿಗೆ ಇದು ತನ್ನ ಭೂಗಡಿಯನ್ನು ಹೊಂದಿದೆ. ನೆಕ್ಸ್ಟ್ ದೇಶ ಬಂದ್ಬಿಟ್ಟು ನೇಪಾಳ, ಬಿಹಾರ್, ಉತ್ತರಾಖಂಡ್, ಉತ್ತರ ಪ್ರದೇಶ್, ಸಿಕ್ಕಿಂ ಮತ್ತೆ ಪಶ್ಚಿಮ ಬಂಗಾಳ. ಈ 4 ರಾಜ್ಯಗಳೊಂದಿಗೆ ತನ್ನ ಭೂಗಡಿಯನ್ನ ಹೊಂದಿದೆ. ಒಟ್ಟು ಎಷ್ಟು 1752 ಕಿಲೋಮೀಟರ್ನಷ್ಟು ಭೂಗಡಿಯನ್ನ ಹೊಂದಿದೆ. ನಂತರದ ದೇಶ ಬಂದ್ಬಿಟ್ಟು ಭೂತಾನ್ ಯಾವ್ಯಾವ ರಾಜ್ಯಗಳೊಂದಿಗೆ ತನ್ನ ಭೂಗಡಿಯನ್ನು ಹೊಂದಿದೆ? ಸಿಕ್ಕಿಂ, ಪಶ್ಚಿಮ ಬಂಗಾಳ, ಅರುಣಾಚಲ್ ಪ್ರದೇಶ್, ಅಸ್ಸಾಂ. ಬಾಂಗ್ಲಾದೇಶ ಇದು ಅತಿ ದೊಡ್ಡ ಭೂಗಡಿಯನ್ನು ಹೊಂದಿರುವಂತಹ ದೇಶ. ಅಂದ್ರೆ ಭಾರತದೊಂದಿಗೆ ಅತಿ ಉದ್ದವಾದ ಭೂಗಡಿಯನ್ನು ಹೊಂದಿರುವಂತಹ ದೇಶ ಯಾವುದು ಅಂತಂದು ಹೇಳಿದ್ರೆ ಬಾಂಗ್ಲಾದೇಶ. ಯಾವ್ದ್ಯಾವ್ದು ಅಂತ ಹೇಳಿದ್ರೆ ವೆಸ್ಟ್ ಬೆಂಗಾಲ್, ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಿಜೋರಾಂ. ಈ 5 ರಾಜ್ಯಗಳೊಂದಿಗೆ ಇದು ಭೂಗಡಿಯನ್ನು ಹೊಂದಿದೆ. ಒಟ್ಟು ಎಷ್ಟು ಉದ್ದ ಅಂತಂದು ಹೇಳಿದ್ರೆ 4096 ಕಿಲೋಮೀಟರ್ನಷ್ಟು ಉದ್ದವನ್ನ ಹೊಂದಿದೆ. ನಂತರದ ದೇಶ ಬಂದ್ಬಿಟ್ಟು ಮೇಘಾಲಯ, ಮೈನ್ಮಾರ್ ಯಾವ್ಯಾವ ರಾಜ್ಯಗಳೊಂದಿಗೆ ಭೂಗಡಿಯನ್ನು ಹೊಂದಿದೆ ಅಂತಂದು ಹೇಳಿದ್ರೆ ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಮಿಜೋರಾಂ ಮತ್ತೆ ಮೇಘಾಲಯ. ಈ 4 ರಾಜ್ಯಗಳೊಂದಿಗೆ ಇದು ತನ್ನ ಭೂಗಡಿಯನ್ನ ಹೊಂದಿದೆ. ಇದರ ಉದ್ದ ಎಷ್ಟು ಅಂತಂದು ಹೇಳಿದ್ರೆ ಇದರ ಉದ್ದ 1458 ಕಿಲೋಮೀಟರ್ನಷ್ಟು ಭೂಗಡಿಯನ್ನ ಇದು ಹೊಂದಿದೆ. ಹಾಗಿದ್ರೆ ಅತಿ ದೊಡ್ಡ ಭೂಗಡಿಯನ್ನು ಹೊಂದಿರುವಂತಹ ದೇಶ ಯಾವುದು ಅಂತಂದು ಹೇಳಿದ್ರೆ ಬಾಂಗ್ಲಾದೇಶ. ಅದಾದ್ಮೇಲೆ ಚೈನಾ ಆದ್ಮೇಲೆ ಪಾಕಿಸ್ತಾನ ಆದ್ಮೇಲೆ ನೇಪಾಳ ಅಂದ್ರೆ ಭೂತಾನ್ ಮತ್ತೆ ಅಫ್ಘಾನಿಸ್ತಾನದೊಂದಿಗೆ ಇದು ಭೂಗಡಿಯನ್ನ ಹೊಂದಿದೆ.